ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಶ್ರೀ ಮಹಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ದೇವಾಲಯದ ಮುಂಭಾಗದಲ್ಲಿ ಸುಂದರವಾದ ರಂಗೋಲಿ ಬಿಟ್ಟು ಅಲ್ಲಿ ದೀಪಗಳನ್ನು ಇಟ್ಟಿದ್ದಾರೆ. ಇಂದು ಈ ದೇವಾಲಯದಲ್ಲಿ ದೀಪೋತ್ಸವ ನವೆಂಬರ್ 20, 2025 ಗುರುವಾರ ಸಂಜೆ ಸುಮಾರು 7 ಗಂಟೆಗೆ ಚಟ್ಟಿ ಅಮಾವಾಸ್ಯೆ ಪ್ರಯುಕ್ತ ಈ ದೇವಾಲಯದಲ್ಲಿ ದೀಪೋತ್ಸವವನ್ನು ಏರ್ಪಡಿಸಿದ್ದಾರೆ. ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಈ ದೇವಸ್ಥಾನದಲ್ಲಿ ದೀಪೋತ್ಸವವನ್ನು ಏರ್ಪಡಿಸುತ್ತಾರೆ. ಶ್ರೀ ಮಹಾದೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಹರ ಹರ ಮಹಾದೇವ ತ್ರಿರಂ ತ್ರಿಗುಣಾಕಾರಂ ತ್ರೇಚಂತ ತ್ರಿಯಾದಂ ತ್ರಿಜನ್ಮ ಪಾಪ ಸಮಾನಂ ಹೇಕೆ ಬಿಲ್ವಂ ಶಿವಾರ್ಪಣಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಿ ತನ್ನೋ ರುದ್ರ ಪ್ರಚೋದಯಾತ್. ಉತ್ಸವ ಮೂರ್ತಿ ನೋಡಿ, ದೀಪ ಇಕ್ಕಿ ಎಣ್ಣೆ ಮತ್ತು ಬತ್ತಿ ಹಾಕಿ ರಂಗೋಲಿ ಕೂಡ ಬಿಡಿಸಿದ್ದಾರೆ. ದೇವಸ್ಥಾನ ಸುತ್ತಲೂ ಕೂಡ ಹೀಗೆ ಇಟ್ಟಿದ್ದಾರೆ ದೀಪಗಳೆಲ್ಲ. ಭಕ್ತಾದಿಗಳೆಲ್ಲ ಹಚ್ಚುತ್ತಾರೆ. ಮೊದಲಿಗೆ ಗರ್ಭಗುಡಿಯಲ್ಲಿರುವ ದೇವರಿಗೆ ಮುಂದೆ ದೀಪಗಳು ಇಟ್ಟಿರ್ತಾರಲ್ಲ, ಅದು ಪುರೋಹಿತರು ಹಚ್ಚಿದ ನಂತರ ಮಂತ್ರ ಹೇಳಿ ತದನಂತರ ಭಕ್ತಾದಿಗಳೆಲ್ಲ ಹೊರಗೆ ಇಟ್ಟಿರುವ ದೀಪಗಳನ್ನು ಬೆಳಗಿಸುತ್ತಾರೆ. ನೋಡಿ, ಮೊದಲು ಗರ್ಭಗುಡಿಯಲ್ಲಿರುವ ದೇವರಿಗೆ ಪುರೋಹಿತರು ದೀಪವನ್ನು ಬೆಳಗಿಸುತ್ತಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ. ಯಾರೆಲ್ಲ ಈ ಚಟ್ಟಿ ಅಮಾವಾಸ್ಯೆಯಲ್ಲಿ ಎಲ್ಲೆಲ್ಲಿ ದೀಪೋತ್ಸವವನ್ನು ಆಚರಿಸುತ್ತಿದ್ದಾರೆ, ನೀವೆಲ್ಲ ಎಲ್ಲಿ ಯಾವ ದೇವಾಲಯಕ್ಕೆ ಹೋಗಿ ದೀಪಗಳನ್ನು ಹಚ್ಚಿದ್ದೀರಾ ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನಾನು ಗೌರಿ ಇಬ್ಬರು ದೀಪ ಹಚ್ತಾ ಇದ್ದೀವಿ. ಗಣೇಶ ಕೂಡ ಬಂದಿದ್ದ. ಭಕ್ತಾದಿಗಳೆಲ್ಲ ದೀಪಗಳನ್ನು ಬೆಳಗಿಸುತ್ತಿದ್ದಾರೆ. ದೀಪಗಳೆಲ್ಲ ಹಚ್ಚಿದ ನಂತರ ಮಹಾದೇಶ್ವರ ಸ್ವಾಮಿಗೆ ಅಷ್ಟೋತ್ತರ ಸಹಸ್ರನಾಮ ಆದ ನಂತರ ವಿಶೇಷವಾದ ಮಹಾಮಂಗಳಾರತಿ ಕೂಡ ಇರುತ್ತದೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಮಹಾದೇಶ್ವರ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಸ್ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನೋಡಿ, ಎಲ್ಲರೂ ದೀಪಗಳನ್ನು ಬೆಳಗಿಸುತ್ತಿದ್ದಾರೆ. ದೇವಾಲಯ ತುಂಬ ದೀಪಗಳಿಂದ ಕಂಗೊಳಿಸುತ್ತಿದೆ. ಶಿವನ ಲಿಂಗವನ್ನು ಬಿಡಿಸಿ ಅದರ ತಾವು ದೀಪ ಇಟ್ಟು ಹಚ್ಚಿದ್ದಾರೆ. ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಿದೆ. ಸೊ ಲೈಟ್ ಎಲ್ಲ ಆಫ್ ಮಾಡಿದ್ದಾರೆ. ಈಗ ದೇವಾಲಯ ಎಲ್ಲ ದೀಪಗಳಿಂದ ದೀಪೋತ್ಸವವನ್ನು ಆಚರಿಸ್ತಿದೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿ ಶುರು ಆಗುತ್ತದೆ. ವೀಕ್ಷಿಸಿ.
ಈಗ ಶ್ರೀ ಮಾದೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ಮುಗಿದಿದೆ. ನಾನು ಗೌರಿ ಆರತಿ ಸ್ವೀಕರಿಸ್ತಾ ಇದ್ದೀವಿ. ಹೊರಗಡೆ ತಿತ್ತ ಪ್ರಸಾದ, ತಿತ್ತ ಮತ್ತು ಕೇಸರಿ ಭಾತನ್ನು ವಿತರಿಸುತ್ತಿದ್ದಾರೆ. ನೋಡಿ, ದೇವಾಲಯದ ಮುಂಭಾಗಗಳು ಕೂಡ ದೀಪಗಳನ್ನು ಬೆಳಗಿಸಿದ್ದಾರೆ. ಸೊ ಗಾಳಿ ಇರೋದ್ರಿಂದ ದೀಪ ಎಲ್ಲ ಒಟ್ಟಿಗೆ ಇಕ್ಕಿ 4-5 ದೀಪ ಒಟ್ಟಿಗೆ ಇಕ್ಕಿ ಹಚ್ಚಿದ್ದಾರೆ. ತುಂಬ ಚೆನ್ನಾಗಿತ್ತಲ್ಲ ಮಾದೇಶ್ವರ ಸ್ವಾಮಿಯ ದೀಪೋತ್ಸವ ಕಾರ್ಯಕ್ರಮ. ನಾನು ಗೌರಿ ಕೂಡ ಪ್ರಸಾದವನ್ನು ತೆಗೆದುಕೊಂಡೆವು. ಬನ್ನಿ ಮತ್ತೊಮ್ಮೆ ಹತ್ತಿರದಿಂದ ಶ್ರೀ ಮಾದೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಸುತ್ತಿದ್ದೇವೆ. ಉತ್ಸವ ಮೂರ್ತಿ ಶ್ರೀ ಮಾದೇಶ್ವರ ಸ್ವಾಮಿ, ಗರ್ಭಗುಡಿಯಲ್ಲಿರುವ ಶ್ರೀ ಮಾದೇಶ್ವರ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲ ಕಡೆ ಸುತ್ತಲೂ ದೀಪಗಳಿಂದ ಕಂಗೊಳಿಸುತ್ತಿದೆ ದೇವಸ್ಥಾನ. ನೋಡೋಕ್ಕೆ ಕಣ್ಣು ಸಾಲದು. ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನವು 55 ರೋಡ್ ಕರ್ಗೀಸ್ ಬೇಕ್ರಿ ಎದುರುಗಡೆ ಬರುತ್ತದೆ. ತುಂಬಾ ಚೆನ್ನಾಗಿದೆ ಅಲ್ಲ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ದೀಪೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ. ತುಂಬ ಚೆನ್ನಾಗಿತ್ತಲ್ಲ ಈ ದೀಪೋತ್ಸವ. ಆರತಿಯನ್ನು ವೀಕ್ಷಿಸಿ. ತ್ರಿರಂ ತ್ರಿಗುಣಾಕಾರಂ ತ್ರಿನೇಚ್ಛಂತ ತ್ರಿಯಾದಂ ತ್ರಿಜನ್ಮ ಪಾಪ ಸಮಾರಂ ಏಕೆ ಬಿಲ್ವಂ ಶಿವಾರ್ಪಣಂ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಾಗ ತುಂಬ ಹೃದಯದ ಧನ್ಯವಾದಗಳು.